ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 29 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಇವತ್ತಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. ಶಾರ್ಪನಿಂಗ್ ಇಂಡಿಯಾಸ್ ಆಂಟಿ ಟ್ಯೂಬರ್ಕುಲೋಸಿಸ್ ಫೈಟ್. ನಾವು ಈ ಹಿಂದೆ ಕೂಡ ಹಲವಾರು ವಿಡಿಯೋಗಳಲ್ಲಿ ನೋಡಿದ್ದೀವಿ ಟ್ಯೂಬರ್ಕುಲೋಸಿಸ್ ಬಗ್ಗೆ. ಅದು ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ, ಮತ್ತು ಅದರ ಒಂದು ನಿವಾರಣೆಗೆ ಇರುವಂತಹ ಸ್ಕೀಮ್ಸ್ ಯಾವುದು, ಈ ಒಂದು ಅಂಶಗಳನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ಅದರ ಕುರಿತಾಗಿಯೇ ಈ TB ಕುರಿತಾಗಿಯೇ ಈ ಒಂದು ಆರ್ಟಿಕಲ್ ಕೂಡ ಮಾತಾಡ್ತಾ ಇದೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೇನೆ ಭಾರತ ಪ್ರಪಂಚದಲ್ಲಿ 25% ಟ್ಯೂಬರ್ಕುಲೋಸಿಸ್ ಬರ್ಡನನ್ನು ಅಂದರೆ ಪ್ರಪಂಚದಲ್ಲಿ 25% ಜನ TBಯನ್ನು ಹೊಂದಿದ್ದಾರೆ ಅವರನ್ನ ನಾವು ಭಾರತದಲ್ಲಿ ಕಾಣ್ಬೋದು ಅಂತ ಇಲ್ಲಿ ಹೇಳ್ತಾ ಇದೆ. ಹಾಗೆಯೇ ಮತ್ತೊಂದು ಡೇಟಾ ಏನು ಹೇಳ್ತಾ ಇದೆ ಅಂತಂದರೆ, ಸುಮಾರು 25 ಲಕ್ಷ ಜನ ಏನಿದ್ದಾರೆ ಇವರು TB ಡಯಾಗ್ನೋಸಿಸಿಂದ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 25 ಲಕ್ಷ ಜನ ಅಂತಂದರೆ ಅವರಿಂದ ಮತ್ತೆ ಹಲವಾರು ಜನರಿಗೆ ಹರಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಇಲ್ಲಿ ಒಂದು 3 ಸಜೆಷನ್ಸನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದರೆ, ಈ ಡ್ರಗ್ ರೆಸಿಸ್ಟೆಂಟ್ TB ಏನಿದೆ ಅದಕ್ಕೆ ಶಾರ್ಟರ್ ರೆಜೀಮ್ ಡ್ರಗ್ಸನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಶಾರ್ಟರ್ ರೆಜೀಮ್ ಅಂತಂದರೆ, ಒಂದು ಇವುಗಳ ಟ್ಯಾಬ್ಲೆಟ್ಸ್ ಸಂಖ್ಯೆ ಏನಿರುತ್ತೆ ಅದು ಕಡಿಮೆ ಇರುತ್ತೆ, ಮತ್ತು ಅದನ್ನು ತೆಗೆದುಕೊಳ್ಬೇಕಾಗಿರುವಂತಹ ಅವಧಿ ಕೂಡ, ಆ ಟೈಮ್ ಪೀರಿಯಡ್ ಏನಿರುತ್ತೆ ಅದು ಕೂಡ ಕಡಿಮೆ ಇರುತ್ತೆ. ಸೊ ಕಡಿಮೆ ಟೈಮಲ್ಲಿ, ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಟ್ಯಾಬ್ಲೆಟ್ಸ್ ತಗೊಳ್ಳೋ ಮೂಲಕ ನಾವು TBಯನ್ನು ಫೈಟ್ ಮಾಡ್ಬೋದು ಅನ್ನೋದು ಈ ಒಂದು ಶಾರ್ಟ್ ರೆಜಿಮ್ ಡ್ರಗ್ಸ್ನ ಒಂದು ಉದ್ದೇಶ ಆಗಿದೆ. ಇದಕ್ಕೆ ಎಕ್ಸಾಂಪಲ್ ಆಗಿ ಬಿಪ್ಯಾಲ್ ಮತ್ತು ಬಿಪ್ಯಾಲ್-M ಅಂತ ಒಂದು ಡ್ರಗ್ ಇದೆ. ಸೊ ಇದನ್ನು ಸದ್ಯಕ್ಕೆ ಶಾರ್ಟ್ ರೆಜಿಮ್ ಡ್ರಗ್ ಆಗಿ ಯೂಸ್ ಮಾಡ್ಬೋದಾಗಿದೆ TBಗೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈಗ ಈ ಲಾಂಗ್ TB ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ಸುಮಾರು 2 ರಿಂದ 3 ವರ್ಷ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ಒಂದು ಫಿಸಿಕಲ್ ಹೆಲ್ತ್ ಮೇಲೆ ಅಫೆಕ್ಟ್ ಆಗುತ್ತೆ ಆ ಡ್ರಗ್ಸಿಂದ, ಇನ್ನೊಂದು ಸೈಕಲಾಜಿಕಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಏಕೆಂದರೆ ನಾವು ಅಷ್ಟು ಲಾಂಗಾಗಿ ಆ ಒಂದು ಡಿಸೀಸಿಂದ ಸಫರ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಇಲ್ಲಿ ಇಂಬ್ಯಾಲೆನ್ಸ್ ಆಗುವ ಚಾನ್ಸಸ್ ಇರುತ್ತೆ. ಅದೇ ನಾವು ಬೇರೆ ಶಾರ್ಟರ್ ರೆಜಿಮ್ಗೆ ಹೋದರೆ, ಈ ಶಾರ್ಟರ್ ರೆಜಿಮ್ ಅಲ್ಲ, ಬೇರೆ ಇನ್ನೊಂದು ರೀತಿಯಾದ ಒಂದು ಶಾರ್ಟರ್ ರೆಜಿಮ್ ಇದೆ, ಅದಕ್ಕೆ ಹೋದರೆ ಏನಾಗುತ್ತೆ ಅಂದರೆ ದಿನಕ್ಕೆ 13 ರಿಂದ 14 ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ. ಬಟ್ ಅದು ಕೂಡ ಸುಮಾರು 11 ತಿಂಗಳುಗಳು ತೊಗೋಬೇಕಾಗುತ್ತೆ. ಅದೇ ಈ ಶಾರ್ಟರ್ ರೆಜಿಮಲ್ಲಿ ಏನಾಗುತ್ತೆ ಅಂದರೆ ಟ್ಯಾಬ್ಲೆಟು ಸುಮಾರು 3 ರಿಂದ 5 ಟ್ಯಾಬ್ಲೆಟ್ ಇರುತ್ತೆ ದಿನಕ್ಕೆ. ಟೈಮ್ ಪೀರಿಯಡ್ ಕೂಡ 6 ತಿಂಗಳೊಳಗಡೆ ಈ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಏನಿದೆ ಅದು ಕಡಿಮೆ ಆಗುತ್ತೆ ಅಥವಾ ಹೋಗುತ್ತೆ ಸಂಪೂರ್ಣವಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಮಾಡಬೇಕು, ಈ ಒಂದು ಶಾರ್ಟರ್ ರೆಜಿಮ್ ಡ್ರಗ್ಸನ್ನು ಯೂಸ್ ಮಾಡಬೇಕು ಭಾರತದಲ್ಲಿ ಅಂತ ಹೇಳ್ತಿದ್ರೆ. ಅಷ್ಟೇ ಅಲ್ದಿರ ಈ ಶಾರ್ಟರ್ ರೆಜಿಮ್ ಡ್ರಗ್ಸ್ ಏನಿದೆ ಸುಮಾರು 89% ಎಫಿಷಿಯೆಂಟ್ ಆಗಿದೆ ಇತರೆ ಡ್ರಗ್ಸ್ಗಳಿಗೆ ಹೋಲಿಸಿದ್ದಾರೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಇದನ್ನು ಯೂಸ್ ಮಾಡಬೇಕು. ಒಂದು ಎಫಿಷಿಯನ್ಸಿ ಇದರಲ್ಲಿ, ಇನ್ನೊಂದು ಕಾಸ್ಟ್ ವೈಸ್ ಕೂಡ ಇದು ಕಡಿಮೆ ಆಗುತ್ತೆ. ಬಿಕಾಸ್ ನಾವು ಕಡಿಮೆ ಟ್ಯಾಬ್ಲೆಟ್ಸನ್ನು ತೊಗೋತೀವಿ, ಪ್ಲಸ್ ಕಡಿಮೆ ಮನ್ಸಿಗೆ ತೊಗೋತೀವಿ. ಇದರ ಜೊತೆಗೆ ಟೈಮ್ ಪೀರಿಯಡ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಇದರಿಂದ ನಮ್ಮ ಸೈಕಲಾಜಿಕಲ್ ಹೆಲ್ತ್ ಹಾಳಾಗುತ್ತೆ. ಬಿಕಾಸ್ ಒಂದು ಡಿಸೀಸ್ ಅಂದಿದ ತಕ್ಷಣ ನಮಗೆ ನಮ್ಮ ಮೆಂಟಲ್ ಹೆಲ್ತ್ ಹಾಳಾಗೇ ಆಗುತ್ತೆ, ಬಟ್ ನಾಟ್ ಟು ದ್ಯಾಟ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಬಿಕಾಸ್ 6 ತಿಂಗಳಲ್ಲೇ ಕ್ಯೂರ್ ಆಗುತ್ತೆ ಅಂತ ಹೇಳುವಾಗ ನಾವು ಅಷ್ಟು ನಮಗೆ ಅಷ್ಟಾಗಿ ಮಾನಸಿಕ ಒತ್ತಡ ಬರೋದಿಲ್ಲ ಅಂತ ನಾವು ಇಲ್ಲೇ ಹೇಳ್ಬೋದಾಗುತ್ತೆ. ಮತ್ತು 2ನೇ ಸಜೆಷನ್ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಈ ಸ್ಕ್ರೀನಿಂಗ್ ಮತ್ತು ಟೆಸ್ಟಿಂಗ್ ಏನಿದೆ ಅದನ್ನು ಹೆಚ್ಚುಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ನಾನು ಈಗಾಗಲೇ ಹೇಳಿದೆ, 25 ಲಕ್ಷ ಜನ ಏನಿದ್ದಾರೆ ಅವರು TB ಡಯಾಗ್ನೋಸಿಸಿಂದ ವಂಚಿತರಾಗಿದ್ದಾರೆ ಅಥವಾ ಹೊರ ಉಳಿದಿದ್ದಾರೆ ಅಂತ ಹೇಳಿದೆ. ಸೊ ಯಾಕೆ ಅಂತಂದರೆ ಕರೆಕ್ಟಾದ ಸ್ಕ್ರೀನಿಂಗ್ ಟೆಕ್ನಾಲಜಿ ಇಲ್ಲ ಅಥವಾ ಟೆಸ್ಟಿಂಗ್ ಟೆಕ್ನಾಲಜಿಯನ್ನು ಎರಡೂ ಇಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಭಾರತದಲ್ಲಿ ಈ GIS ಮ್ಯಾಪಿಂಗ್ ಯೂಸ್ ಮಾಡಿ ಇರ್ಬೋದು, ಇಲ್ಲ ಅಂತಂದರೆ ಫಾರ್ಮರ್ ಕೋವಿಡ್ ಪೇಷಂಟ್ಸ್ ಏನಿರ್ತಾರೆ ಆ ಡೇಟಾ ಇಟ್ಕೊಂಡಿರ್ಬೋದು, ಮತ್ತು ಎಲ್ಲಿ ರಿಸ್ಕ್ ಇದೆ TB ಹೆಚ್ಚಾಗುವಂಥದ್ದಂದರೆ ಈಗ ಸ್ಲಮ್ಸ್ ಇರ್ಬೋದು, ಪ್ರಿಸನ್ಸ್ ಇರ್ಬೋದು. ಸೊ ಇಂಥ ಕಡೆಗಳಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಸ್ಕ್ರೀನಿಂಗ್ ಮತ್ತು ಟೆಸ್ಟಿಂಗನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಯಾಕೆ ಈ ಒಂದು ಸ್ಕ್ರೀನಿಂಗ್ ಮತ್ತು ಟೆಸ್ಟಿಂಗನ್ನು ಹೆಚ್ಚು ಮಾಡಬೇಕು ಅಂತಂದರೆ, ಈಗ ಸಿಂಪ್ಟಮ್ಲೆಸ್ TB ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಅವ್ರಿಗೆ TB ಇರುತ್ತೆ, ಬಟ್ ಅವ್ರಿಗೆ TBಲಿ ಬರುವಂಥ ಸಿಂಪ್ಟಮ್ಸ್ ಏನಿದೆ ಅಂದರೆ ಇವಾಗ ರಕ್ತದ ಕೆಮ್ಮಿರ್ಬೋದು, ಇಲ್ಲ ಜ್ವರ ಇರ್ಬೋದು, ಇಲ್ಲ ವೆಯ್ಟ್ ಲಾಸ್ ಇರ್ಬೋದು, ಈ ರೀತಿಯಾದ ಒಂದು ಸಿಂಪ್ಟಮ್ಸ್ಗಳು ಕಾಣಿಸೋದೇ ಇಲ್ಲ. ಸಿಂಪ್ಟಮ್ಸ್ ಇಲ್ದಿರನೇ TB ಬರ್ತಾ ಇದೆ. ಸೊ ಹಾಗಾಗಿ ಈ ಸ್ಕ್ರೀನಿಂಗ್ ಮತ್ತು ಟೆಸ್ಟಿಂಗನ್ನು ನಾವು ಜಾಸ್ತಿ ಮಾಡಿದ್ರೆ
ಈ ಸಿಂಪ್ಟಮ್ಲೆಸ್ ಟಿ ಬಿ ಕೂಡ ನಾವು ಕಂಡುಹಿಡಿಬೋದು, ಹಾಗೆ ಟಿ ಬಿ ರಿಡಕ್ಷನ್ ಕೂಡ ಮಾಡ್ಬೋದು ಅಂತ ಇಲ್ಲಿ ಇನ್ನೊಂದು ಸಜೆಷನ್ನ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಕೊಡ್ತಾ ಇರೋ ಮೂರನೇ ಸಜೆಷನ್ ಏನು ಅಂದರೆ ಟೆಕ್ನಾಲಜಿ ಅಪ್ಗ್ರೇಡೇಷನ್. ಅಂದರೆ ಈಗ ಏನು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇದೆ, ಈ ಒಂದು ಟೆಕ್ನಾಲಜಿಯನ್ನು ಬಳಸಿ ಎಕ್ಸ್ರೇ ಮಿಷಿನ್ಗಳನ್ನು ತಯಾರಿಸೋದ್ರಿಂದ ಟಿ ಬಿಯ ಒಂದು ಸ್ಕ್ರೀನಿಂಗ್ ಮತ್ತು ಟೆಸ್ಟಿಂಗ್ ಏನಿದೆ ಅದು ತುಂಬ ಎಫಿಷಿಯೆಂಟಾಗಿ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈ ಮಾಲಿಕ್ಯುಲರ್ ಟೆಸ್ಟ್ಗಳನ್ನು ಏನು ಮಾಡ್ತಾರೆ ಟಿ ಬಿ ಡಿಟೆಕ್ಟ್ ಮಾಡೋಕ್ಕೆ, ಇದನ್ನು ಕೂಡ ಹೆಚ್ಚಿಸಬೇಕು, ಪ್ಲಸ್ ಫಾಸ್ಟಾಗಿ ಮಾಡಬೇಕು ಅಂತ ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಭಾರತನ ಟಿ ಬಿ ಮುಕ್ತ ಮಾಡಬೇಕು ಅಂತಂದರೆ ಈ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತಗೊಳ್ಳೋದು ಕ್ರೂಷಿಯಲ್ ಆಗಿದೆ, ಈಗ ಒಂದು ನೆಸೆಸಿಟಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಎಸ್ಟಾಬ್ಲಿಷಿಂಗ್ ಅ ಕಾರ್ಬನ್ ಮಾರ್ಕೆಟ್. ಇತ್ತೀಚೆಗೆ ಬಂದಂಥ ಬಜೆಟ್ ಏನಿದೆ ಆ ಬಜೆಟಲ್ಲಿ ಫೈನಾನ್ಸ್ ಮಿನಿಸ್ಟರ್ ಏನು ಹೇಳಿದರು ಅಂತಂದರೆ, ಈಗ ಏನು ಇಂಡಸ್ಟ್ರೀಸ್ ಇದೆ, ಐರನ್ ಇಂಡಸ್ಟ್ರಿ ಇರ್ಬೋದು, ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ಇವೆಲ್ಲ ಮೋಸ್ಟ್ ಪೊಲ್ಯೂಟಿಂಗ್, ಅಂದರೆ ಇವು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಪರಿಸರ ಮಾಲಿನ್ಯನ ಹೆಚ್ಚುಗೊಳಿಸ್ತಾ ಇರೋದ್ರಿಂದ ಇವು ಕೇವಲ ಎನರ್ಜಿ ಎಫಿಷಿಯೆಂಟ್ ಸಿಸ್ಟಮ್ಸನ್ನು ಯೂಸ್ ಮಾಡೋದಲ್ದಿರ ಅದರ ಜೊತೆಗೆ ಎಮಿಷನ್ ಟಾರ್ಗೆಟ್ಸನ್ನು ಕೂಡ ಕರೆಕ್ಟಾಗಿ ರೀಚ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರ ಕುರಿತಾಗಿ ನಾವಿಲ್ಲಿ ಸ್ವಲ್ಪ ನೋಡೋಣ. ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ, ಈಗ ಏನು ಪ್ಯಾಟ್ ಸ್ಕೀಮ್ ಇದೆ, ಪರ್ಫಾರ್ಮ್ ಅಚೀವ್ ಟ್ರೇಡ್ ಸ್ಕೀಮ್ ಇದೆ, ಇದನ್ನು ಕಾರ್ಬನ್ ಮಾರ್ಕೆಟ್ ಸ್ಕೀಮಾಗಿ ಕನ್ವರ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಮೊದಲಿಗೆ ಈ ಪ್ಯಾಟ್ ಸ್ಕೀಮ್ ಅಂದರೆ ಏನು ಅಂತ ನೋಡೋಣ. ಈ ಪರ್ಫಾರ್ಮ್ ಅಚೀವ್ ಟ್ರೇಡ್ ಸ್ಕೀಮನ್ನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸ್ಟಾರ್ಟ್ ಮಾಡಿದ್ದು. ಸೊ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ಇದು ಇಂಡಸ್ಟ್ರೀಸಲ್ಲಿ ಮಾಡುವಂತಹ ಎನರ್ಜಿ ಕನ್ಸಂಪ್ಷನ್ ಏನಿದೆ ಅದನ್ನು ಕಡಿಮೆಗೊಳಿಸೋದಕ್ಕೆ, ಅಂದರೆ ಎನರ್ಜಿ ಸೇವ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದರು. ಈ ಸ್ಕೀಮಲ್ಲಿ ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತ ಒಂದು ಸರ್ಟಿಫಿಕೇಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಸೊ ಆ ಒಂದು ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ಸ್ ಏನಿದೆ ಇದನ್ನು ಮಾರ್ಕೆಟಲ್ಲಿ ಸೆಲ್ ಮಾಡ್ಬೋದಿತ್ತು. ಅಂದರೆ ಈಗ ಒಂದು ಕಂಪನಿ ಎನರ್ಜಿ ಸೇವ್ ಮಾಡಿದೆ, ಬಟ್ ಇನ್ನೊಂದು ಕಂಪನಿ ಏನಿದೆ ಇದು ಎನರ್ಜಿ ಸೇವ್ ಮಾಡೋಕ್ಕಾಗಿಲ್ಲ, ಬಟ್ ಇದು ಎಕ್ಸ್ಟ್ರಾ ಎನರ್ಜಿ ಸೇವ್ ಮಾಡಿದೆ. ಸೊ ಇದು ಸರ್ಟಿಫಿಕೇಟ್ ಜನ್ರೇಟ್ ಮಾಡಿರುತ್ತೆ. ಈ ಸರ್ಟಿಫಿಕೇಟ್ನ ಈ ಎರಡನೇ ಕಂಪನಿ ಏನಿದೆ ಇದು ಮಾರ್ಕೆಟಲ್ಲಿ ತೊಗೋಬೋದು. ಸೊ ಆಗ ಏನಾಗುತ್ತೆ, ಇದು ಕೂಡ ಎನರ್ಜಿ ಸೇವ್ ಮಾಡಿದೆ ಅಂತ ಒಂದು ಸರ್ಟಿಫಿಕೇಟ್ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪರ್ಫಾರ್ಮ್ ಅಚೀವ್ ಟ್ರೇಡನ್ನು ಅನ್ನೋ ಒಂದು ಸ್ಕೀಮನ್ನು ತಂದಿದ್ರು. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಎನರ್ಜಿ ಸೇವ್ ಅಂತಂದರೆ ಏನು ಲಿಮಿಟ್ ಕೊಟ್ಟಿರ್ತಾರೆ ಅಷ್ಟು ಎನರ್ಜಿ ಮಾತ್ರನೇ ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ಸ್ಕೀಮ್ ಆಗಿದೆ. ಆದರೆ ನಮಗೆ ಬೇಕಾಗಿರೋದು ಕೇವಲ ಎನರ್ಜಿ ಸೇವ್ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಪೊಲ್ಯೂಷನ್ ಕೂಡ ಕಮ್ಮಿ ಮಾಡಬೇಕು. ಒಪ್ಕೊಳ್ಳೋಣ, ಈಗ ಎನರ್ಜಿ ಸೇವ್ ಆದಾಗ ಅಲ್ಲಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ. ಯಾಕೆ ಅಂತಂದರೆ ನಮ್ದು ಮೋಸ್ಟ್ ಆಫ್ ದ ಎನರ್ಜಿ ಬರೋದು ಥರ್ಮಲ್ ಪವರಿಂದ ಆಗಿರೋದ್ರಿಂದ ಸೊ ಅಲ್ಲಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇಟ್ ಈಸ್ ಅನ್ ಇಂಡೈರೆಕ್ಟ್ ವೇ ಆಗಿರುತ್ತೆ. ಅದಕ್ಕೆ ಬದಲಾಗಿ ನಾವು ಕಾರ್ಬನ್ ಮಾರ್ಕೆಟ್ ಅಪ್ರೋಚನ್ನು ಫಾಲೋ ಮಾಡಬೇಕು, ಅಂದರೆ ಎಮಿಷನ್ ಟ್ರೇಡಿಂಗ್ ಮೆಥಡನ್ನು ಫಾಲೋ ಮಾಡಬೇಕು. ಇಲ್ಲಿ ಎಮಿಷನ್ ಟ್ರೇಡಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಇದು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತಲೇ ಈ ಒಂದು ಎಮಿಷನ್ ಟ್ರೇಡಿಂಗ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಿರೋದು. ಸೊ ಈ ಒಂದು ಎಮಿಷನ್ ಟ್ರೇಡಿಂಗ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಕ್ಯಾಪ್ ಆ್ಯಂಡ್ ಟ್ರೇಡ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಏನಾಗುತ್ತೆ ಅಂದರೆ ಇಲ್ಲಿ ಗವರ್ನಮೆಂಟು ಫಸ್ಟು ನೀವು ಇಷ್ಟು ಪೊಲ್ಯೂಷನ್ ಇಷ್ಟು ಲೆವೆಲ್ವರೆಗೂ ನೀವು ಪೊಲ್ಯೂಟ್ ಮಾಡ್ಬೋದು, ಅಂದರೆ ಇಷ್ಟು ದಿನದವರೆಗೂ, ಅಂದರೆ ಈಗ 1 ತಿಂಗಳವರೆಗೂ ಇಷ್ಟು ಮಟ್ಟದವರೆಗೂ ನೀವು ಪೊಲ್ಯೂಟ್ ಮಾಡ್ಬೋದು ಅಂತ ಒಂದು ಕ್ಯಾಪನ್ನು ಕೊಟ್ಟಿರುತ್ತೆ. ಸೊ ಅಕಸ್ಮಾತ್ ಆ ಕ್ಯಾಪನ್ನು ಏನಾದರೂ ಬ್ರೀಚ್ ಮಾಡಿದ್ರೆ, ಅಂದರೆ ಆ ಕ್ಯಾಪ್ಗಿಂತ ಜಾಸ್ತಿ ಏನಾದರೂ ಆ ಕೊಟ್ಟಿರೋ ಲಿಮಿಟ್ಗಿಂತ ಹೆಚ್ಚಿನದಾಗಿ ಪೊಲ್ಯೂಟ್ ಮಾಡಿದ್ರೆ ಆಗ ಇತರೆ ಒಂದು ಮಾರ್ಕೆಟಲ್ಲಿ ಬೇರೆ ಒಂದು ಇವರಿಂದ ಪೊಲ್ಯೂಷನ್ ಸರ್ಟಿಫಿಕೇಟನ್ನು ತೊಗೋಬೋದು. ಅಂದರೆ ಇಲ್ಲಿ ಹೇಗೆ ಎನರ್ಜಿ ಸರ್ಟಿಫಿಕೇಟ್ನ ಕೊಂಡ್ಕೋತಾ ಇದ್ರು, ಇಲ್ಲಿ ಅದೇ ರೀತಿಯಾದ ಎಮಿಷನ್ ಟ್ರೇಡಿಂಗ್ ಸರ್ಟಿಫಿಕೇಟನ್ನು ನಾವು ತೊಗೋಬೋದು ಅಂತ ಇಲ್ಲಿ ಈ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿದ್ದು ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್. ಭಾರತ ಇದೇ ರೀತಿಯಾಗಿ ಹಲವಾರು ಸ್ಟೆಪ್ಸ್ಗಳನ್ನು ತಗೋತಾ ಇದೆ. ಸೊ ಇದು ಮೊದಲನೇದು ಪ್ಯಾಟ್ ಸ್ಕೀಮು, ಎರಡನೇದು ಈ ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಏನಿದೆ ಇದು, ಮೂರನೇದಾಗಿ ಭಾರತ ಬಂದು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಏನಿದೆ ಕ್ಯೋಟೋ ಪ್ರೋಟೋಕಾಲ್ ಅಂಡರಲ್ಲಿ ಅದನ್ನು ಕೂಡ ಜಾಯ್ನ್ ಆಗಿದೆ. ಈ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮಲ್ಲಿ ಏನು ಹೇಳುತ್ತೆ ಅಂತ ಅಂದರೆ, ಈ ಡೆವಲಪ್ಡ್ ಕಂಟ್ರೀಸ್ ಏನಿರ್ತವೆ, ಅಂದರೆ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ಗಳು ಏನಿರ್ತವೆ, ಇವರು ಡೆವಲಪಿಂಗ್ ಕಂಟ್ರೀಸಲ್ಲಿ ಕ್ಲೈಮೇಟ್ ಮಿಟಿಗೇಷನ್ ಪ್ರಾಜೆಕ್ಟ್ಸನ್ನು ಕೈಗೊಳ್ಳಬೇಕು ಅಂತ. ಅಂದರೆ ಈಗ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಏನಿದೆ ಅವುಗಳಿಂದನೇ ಪೊಲ್ಯೂಷನ್ ಲೆವೆಲ್ ಹೆಚ್ಚಾಗಿರೋದು, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದಿರ್ಬೋದು, ಗ್ರೀನ್ ಹೌಸ್ ಎಫೆಕ್ಟ್ ಇರ್ಬೋದು, ಎಲ್ಲ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸಿಂದನೇ ಹೆಚ್ಚಾಗಿ ಆಗಿರೋದು. ಸೊ ಇದರಲ್ಲಿ ಡೆವಲಪಿಂಗ್ ಕಂಟ್ರೀಸ್ ಏನಿದೆ, ಇವಾಗ ಭಾರತ ಇರ್ಬೋದು, ಆಫ್ರಿಕನ್ ನೇಷನ್ಸ್ ಇರ್ಬೋದು, ಇವರ ಪಾಲು ಇದರಲ್ಲಿ ಹೆಚ್ಚಾಗಿ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಕ್ಯೋಟೋ ಪ್ರೋಟೋಕಾಲಲ್ಲಿರೋ CDM ಅಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ಈ ಒಂದು ಇಂಡಸ್ಟ್ರಿಯಲೈಸ್ ನೇಷನ್ಸ್ ಏನಿದ್ದಾರೆ
ಅವರು ಈ ಮುಂದೆ ಆಗುವಂತಹ ಹವಾಮಾನ ಬದಲಾವಣೆಗಳೇನಿದೆ ಇವುಗಳನ್ನು ತಡೆಯೋದಕ್ಕೆ ಪ್ರಾಜೆಕ್ಟ್ಸ್ ಏನು ಕೈಗೊಳ್ತಾರೆ ಅದನ್ನು ಡೆವಲಪಿಂಗ್ ಕಂಟ್ರೀಸಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಮೆಕ್ಯಾನಿಸಮನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅದೇ CDM. ಮತ್ತು ಇದರ ಜೊತೆ ಭಾರತ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಏನು ಪ್ಯಾರಿಸ್ ಕ್ಲೈಮೇಟ್ ಅಂಡರಲ್ಲಿ ಮಾಡ್ಕೊಂಡಿದೆ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದರ ಪ್ರಕಾರ ಭಾರತ ನೆಟ್ ಝೀರೋ ಎಮಿಷನ್ಸ್ ಬೈ 2070 ಅಂತ ಹೇಳಿದೆ. ಅಂದರೆ 2070 ಅಷ್ಟರಲ್ಲಿ ಭಾರತ ಯಾವುದೇ ರೀತಿಯಾದ ಒಂದು ಎಮಿಷನ್ಸನ್ನು ಆಚೆ ಬಿಡೋದಿಲ್ಲ, ಅಂದರೆ ಪರಿಸರನ ಪೊಲ್ಯೂಟ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದೆ. ಸೊ ಈ ಒಂದು ಏನು ಎಮಿಷನ್ ಟಾರ್ಗೆಟ್ ಇದೆ ಇದರಲ್ಲಿ ಇರುವಂತಹ ಟಾರ್ಗೆಟಲ್ಲಿ 2 ಎನರ್ಜಿ ಸೆಕ್ಟರ್ಗೆ ರಿಲೇಟ್ ಆಗಿರುವಂಥದ್ದಿದೆ. ಮೊದಲಿಗೆ ಏನು ಅಂತಂದರೆ ಬೈ 2030 ಒಳಗಡೆ 45% ಎಮಿಷನ್ ಲೆವೆಲ್, ಅಂದರೆ 2005 ಇದ್ದಿದ್ದ ಎಮಿಷನ್ ಲೆವೆಲ್ ಏನಿದೆ ಅದರಲ್ಲಿ 45% ರೆಡ್ಯೂಸ್ ಮಾಡ್ತೀವಿ ಅನ್ನೋದು ಮೊದಲನೇದು. ಮತ್ತು ಎರಡನೇದು ಬಂದು 50% ಕ್ಯುಮ್ಯುಲೇಟಿವ್ ಎಲೆಕ್ಟ್ರಿಕ್ ಪವರ್ ಇನ್ಸ್ಟಾಲ್ ಕೆಪಾಸಿಟಿನ ನಾನ್ ಫಾಸಿಲ್ ಫ್ಯೂಯಲ್ಸ್ವರೆಗೆ ತರ್ತೀವಿ. ಅಂದರೆ 50% ನಾನ್ ಫಾಸಿಲ್ ಫ್ಯೂಯಲಿಂದ ಎನರ್ಜಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಬೈ 2030 ಅಂತ ಹೇಳಿದೆ. ಸೊ ಇವಾಗ ಈ ಎರಡು ಕಾನ್ಸೆಪ್ಟನ್ನು, ಈ ಎರಡು ಒಂದು ಟಾರ್ಗೆಟ್ಸನ್ನು ರೀಚ್ ಮಾಡಬೇಕು ಅಂತಂದರೆ ಭಾರತ ಏನು ಮಾಡಬೇಕಾಗುತ್ತೆ, ಒಂದು ತನ್ನದೇ ಆದ ಒಂದು ಕಾರ್ಬನ್ ಮಾರ್ಕೆಟ್ ಮೆಕ್ಯಾನಿಸಮನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹೇಗೆ ಅಂತಂದರೆ ಇವಾಗ ಹೇಗೆ ಯುರೋಪಿಯನ್ ಯೂನಿಯನ್ನಲ್ಲಿ ಎಮಿಷನ್ ಟ್ರೇಡಿಂಗ್ ಸಿಸ್ಟಮ್ ಇದೆ ಆ ಥರದೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಅದು ಡೆವಲಪ್ಡ್ ನೇಷನ್ಸ್ ಆಗಿರುತ್ತೆ, ಬಟ್ ಭಾರತ ಡೆವಲಪಿಂಗ್ ನೇಷನ್ ಆಗಿರೋದ್ರಿಂದ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿರ್ಬೋದು, ಇದಕ್ಕೆ ಬ್ಲೂ ಪ್ರಿಂಟ್ ಆಗಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದೆ. 2021ರಲ್ಲಿ ಇದಕ್ಕೆ ಬ್ಲೂ ಪ್ರಿಂಟನ್ನು ಕೊಟ್ಟಿದೆ. ಮೊದಲಿಗೆ ಏನು ಅಂದರೆ ಒಂದು ವಾಲಂಟರಿ ಮಾರ್ಕೆಟ್ ಇರ್ಬೋದು, ಸಪೋರ್ಟೆಡ್ ಬೈ ಡೊಮೆಸ್ಟಿಕ್ ಪ್ರಾಜೆಕ್ಟ್. ಡೊಮೆಸ್ಟಿಕ್ ಅಂತಲೇ ನಾವು ಭಾರತದಲ್ಲಿ ಮಾಡುವಂಥ ಪ್ರಾಜೆಕ್ಟ್ಸಿಂದ ಒಂದು ವಾಲಂಟರಿ ಮೆಕ್ಯಾನಿಸಮ್ ಇರ್ಬೋದು, ಇಲ್ಲಾಂದರೆ ಇನ್ನೊಂದು ಕಂಪ್ಲೈನ್ಸ್ ಮಾರ್ಕೆಟ್ ವಿತ್ ಮ್ಯಾಂಡೇಟರಿ ಪಾರ್ಟಿಸಿಪೇಷನ್, ಅಂದರೆ ನಾವು ಕಂಪಲ್ಸರಿ ಮಾಡಿ ಮ್ಯಾಂಡೇಟರಿಯಾಗಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಇಂಡಸ್ಟ್ರೀಸ್ಗೆ ಹೇಳಿದ್ರು. ಸೊ ಈ ಎರಡು ರೀತಿಯಾದ ಒಂದು ಆಪ್ಷನ್ಸ್ ಇರುವಂಥ ಬ್ಲೂ ಪ್ರಿಂಟನ್ನು ಕೂಡ ನಾವು ಭಾರತದಲ್ಲಿ ರೆಡಿ ಮಾಡಿದೆ. ಹಾಗಾಗಿ ಈಗ ಭಾರತ ಈ ಎಲ್ಲ ಸ್ಕೀಮ್ಗಳನ್ನು ಬಿಟ್ಟು ಹೆಚ್ಚಿನದಾಗಿ ಕಾರ್ಬನ್ ಮಾರ್ಕೆಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕಾರ್ಬನ್ ಮಾರ್ಕೆಟ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಸೋಷಿಯೋ ಎಕನಾಮಿಕ್ ಪ್ರಯಾರಿಟೀಸನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. PMJDY ಪರ್ಸೋನಿಫೈಸ್ ಡಿಗ್ನಿಟಿ ಆ್ಯಂಡ್ ಎಂಪವರ್ಮೆಂಟ್ ಮೋದಿ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಏನಿದೆ, ಜನ್ಧನ್ ಯೋಜನಾ ಅಂತಂದರೆ ಇದು ಫ್ರೀ ಬ್ಯಾಂಕ್ ಅಕೌಂಟ್ಸ್ ಏನಿತ್ತು ಅದರ ಕುರಿತಾದದ್ದು. ಏನಕ್ಕೆ ಇದು ಮಾಡಿದ್ದು ಅಂತಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇರಬೇಕು ಕಂಟ್ರಿಯಲ್ಲಿ, ಅಂದರೆ ಪ್ರತಿಯೊಬ್ಬರ ಹತ್ರನೂ ಬ್ಯಾಂಕ್ ಅಕೌಂಟ್ ಇರಬೇಕು, ಪ್ರತಿಯೊಬ್ಬರೂ ಕೂಡ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಕೀಮನ್ನು ತಂದಿದ್ರು. ಈ ಸ್ಕೀಮನ್ನು August 28, 2014ರಲ್ಲಿ ಬಿಡುಗಡೆ ಮಾಡಿದರು. ಸೊ ನಿನ್ನೆಗೆ ಈ ಸ್ಕೀಮು 10 ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ. ಸೊ ಅದರ ನಿಟ್ಟಿನಲ್ಲಿ ನಮ್ಮ ಪ್ರಧಾನಿಯವರು ಇದರ ಬಗ್ಗೆ ಮಾತಾಡಿದ್ದಾರೆ. ಸೊ ಇದು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಇಟ್ ಹ್ಯಾಸ್ ಪರ್ಸೋನಿಫೈಡ್ ಡಿಗ್ನಿಟಿ, ಎಂಪವರ್ಮೆಂಟ್, ವುಮೆನ್ ಎಂಪವರ್ಮೆಂಟ್ ಆಗಿದೆ, ಮತ್ತು ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್ ಇನ್ ಎಕಾನಾಮಿಕ್ ಲೈಫ್. ಈಗಾಗಲೇ ನಾನು ಹೇಳ್ದಂಗೆ ಯಾವಾಗ ನಾವು ಫೈನಾನ್ಷಿಯಲ್ ಸೆಕ್ಟರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಗ ನಾವು ಎಕಾನಮಿಯಲ್ಲೂ ಇಂಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿರ್ತೀವಿ. ಅಷ್ಟೇ ಅಲ್ಲದೆ ಇದು ರೂರಲ್ ಏರಿಯಾಸಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ರೂರಲ್ ಏರಿಯಾಸಲ್ಲಿರುವಂತಹ ಮಹಿಳೆಯರಿರ್ಬೋದು, ಇಲ್ಲ ಅನಕ್ಷರಸ್ಥರಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಅವರು ಫೈನಾನ್ಷಿಯಲಿ ಇನ್ಕ್ಲೂಸಿವ್ ನೇಷನನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು PMJDY ಇಂದ ಅಂತ ನಾವು ತಿಳ್ಕೊಬೋದಾಗುತ್ತೆ. ಇದರಲ್ಲಿ ಒಂದು ಡೇಟಾ ಕೂಡ ಕೊಡ್ತಾ ಇದ್ದಾರೆ. ಓವರ್ 53 crore ಪೀಪಲ್ ಹ್ಯಾವ್ ಬ್ಯಾಂಕ್ ಅಕೌಂಟ್ಸ್ ನಾವು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆಲ್ಮೋಸ್ಟ್ 30 crore ವಿಮೆನ್ ಏನಿದ್ದಾರೆ ಅವ್ರನ್ನ ಬ್ಯಾಂಕಿಂಗ್ ಸಿಸ್ಟಮ್ ಒಳಗಡೆ ನಾವು ತಂದಿದ್ದೀವಿ. ಸೊ ಆಲ್ಮೋಸ್ಟ್ 30 crore ವಿಮೆನ್ ಅಂತಾರೆ, ಅವರ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಕೂಡ ನಾವಿಲ್ಲಿ ಕಾಣ್ಬೋದಾಗುತ್ತೆ. ಸೊ ವಿಮೆನ್ ಎಂಪವರ್ಮೆಂಟ್ಗೆ ಇದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಸೊ ಹಾಗಾದರೆ PMJDY ಏನು ಅಂತ ಸ್ವಲ್ಪ ನಾವು ನೋಡೋಣ. ಈಗಾಗಲೇ ಹೇಳಿರೋ ಥರ ಇದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ರೋಗ್ರಾಮ್ ಆಗಿದೆ, ಒಂದು ಸ್ಕೀಮ್, ಅದಕ್ಕಾಗಿ ಬಿಡುಗಡೆ ಮಾಡಿದಂಥ ಒಂದು ಸ್ಕೀಮ್. ಯಾರು ಇದಕ್ಕೆ ಎಲಿಜಿಬಲ್ ಅಂತಲೇ ಇಂಡಿಯನ್ ನ್ಯಾಷನಲ್ ಮಾತ್ರ, ಅಂದರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಏಜ್ ಬಂದು 18ಇಂದ 59 ಇಯರ್ಸ್ ಒಳಗಡೆ ಮಾತ್ರ, ಇದನ್ನು ನೆನ್ಪಿಟ್ಕೊಳ್ಳಿ, 59 ಇಯರ್ಸ್ ಒಳಗಡೆ ಮಾತ್ರ ಇರಬೇಕು. ಮತ್ತು ಯಾರಾದರೂ ಮೈನರ್ಸ್ ಇದಕ್ಕೆ
ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರ ಲೀಗಲ್ ಗಾರ್ಡಿಯನ್ಸ್ ಏನಿರ್ತಾರೆ ಅವರು ಈ ಒಂದು ಅಕೌಂಟನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಅವರು 18 ಇಯರ್ಸ್ಗೆ ಬರೋವರೆಗೂ. ಮತ್ತು ಈಗ ಜನ್ಧನ್ ಅಕೌಂಟ್ ಅಂದರೆ ಅದರ ಒಂದು ಪ್ರಾವಿಷನ್ಸ್ ಏನು ಅಂತ ನಾವು ನೋಡೋಣ. ಇದೇನು, ಇದರಲ್ಲಿ ಝೀರೋ ಬ್ಯಾಲೆನ್ಸ್ ಇರ್ಬೋದು. ಅಂದರೆ ಈಗ ಹಲವಾರು ಬಾರಿ ನಾವು ನೋಡಿರ್ತೀವಿ, ಮಹಿಳೆಯರ ಹತ್ರ ಹಣ ಇರೋದಿಲ್ಲ. ಮಹಿಳೆಯರ ಹತ್ರನೇ ಅಂತಲ್ಲ, ಈಗ ನಾವು ರೂರಲ್ ಏರಿಯಾಸ್ಗೆ, ಹಳ್ಳಿಗಳಿಗೆ ಹೋದರೆ ಕೂಡ ಅಲ್ಲಿ ಹೆಚ್ಚಾಗಿ ಒಂದು ಹಣದ ಓಡಾಟ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಸೊ ಅವರ ಬ್ಯಾಂಕ್ ಅಕೌಂಟ್ಸಲ್ಲಿ ಝೀರೋ ಬ್ಯಾಲೆನ್ಸ್ ಇರುತ್ತೆ. ನಾವು ಇತರೆ ಬ್ಯಾಂಕ್ಗಳಲ್ಲಿ ಝೀರೋ ಬ್ಯಾಲೆನ್ಸ್ ಇಟ್ಟಾಗ ನಾವು ಪೆನಾಲ್ಟಿನ ಕಟ್ಟಬೇಕಾಗುತ್ತೆ. ಸೊ ಈ ಒಂದು ಜನ್ಧನ್ ಅಕೌಂಟ್ ಇತ್ತು ಅಂದರೆ ಅದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿದೆ. ಸೊ ಅಲ್ಲಿ ಯಾವುದೇ ರೀತಿಯಾದ ಒಂದು ಪೆನಾಲ್ಟಿಯನ್ನು ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಮತ್ತು ಇದರ ಜೊತೆಗೆ ರೂಪೇ ಡೆಬಿಟ್ ಕಾರ್ಡನ್ನು ಕೂಡ ಇದರಲ್ಲಿ ನಮಗೆ ಕೊಡ್ತಾರೆ ಅವರು. ಜೊತೆಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಪ್ ಟು 2 lakhs ಸಿಗುತ್ತೆ, ಲೈಫ್ ಇನ್ಶೂರೆನ್ಸ್ ಅಪ್ ಟು 30,000 ಸಿಗುತ್ತೆ. ಮತ್ತು ಓವರ್ ಡ್ರಾಫ್ಟ್ ಅಂದರೆ ಈಗ ನಮ್ಮ ಹತ್ರ ಝೀರೋ ಬ್ಯಾಲೆನ್ಸ್ ಇದೆ, ಬಟ್ ನಮ್ಗೆ ಅರ್ಜೆಂಟಾಗೆ ದುಡ್ಡು ಬೇಕಾಗಿರುತ್ತೆ. ಸೊ ಆವಾಗ 10,000ವರೆಗೂ ಆ ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ. ಅಂದರೆ ಅವ್ರು ನಮ್ಗೆ ಈಗ ಕೊಟ್ಟಿರ್ತಾರೆ, ಬಟ್ ನಾವು ಆಮೇಲೆ ಅದನ್ನ ತೀರಿಸಬೇಕಾಗುತ್ತೆ. ಸೊ 10,000ವರೆಗೂ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೂಡ ಈ ಜನ್ಧನ್ ಅಕೌಂಟಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಫರ್ದರ್ ಟ್ರಾನ್ಸ್ಮಿಷನ್ ಆಫ್ ಚಾಂದಿಪುರ ವೈರಸ್ ಪಾಸಿಬಲ್ ಇನ್ ಕಮಿಂಗ್ ವೀಕ್ಸ್ ವಾನ್ಸ್ WHO. ಈ ಚಾಂದಿಪುರ ಇನ್ಫೆಕ್ಷನ್ ಏನಿದೆ ಇದು ಗುಜರಾತ್ ಮತ್ತು ರಾಜಸ್ಥಾನ್ ಏರಿಯಾನಲ್ಲಿ ಹೆಚ್ಚಿನದಾಗಿ ನಾವು ಕಾಣ್ತಾ ಇದ್ದೀವಿ. ಸೊ ಅಲ್ಲಿ ಈ ಒಂದು ವೈರಸ್ನ ಸ್ಪ್ರೆಡ್ ಹೆಚ್ಚಾಗಿರೋದ್ರಿಂದ ಹಲವಾರು ಒಂದು ಪ್ರಿಕಾಷನರಿ ಮೆಷರ್ಸನ್ನು ತಗೋತಾ ಇದ್ದಾರೆ. ಅಂದರೆ ಈಗ ಯಾರು ಪೀಪಲ್ ಅಟ್ ರಿಸ್ಕ್, ಇದು ಯೂಶಲ್ ಆಗಿ ಏನಾಗುತ್ತೆ ಅಂದರೆ 15 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಲ್ಲಿ ಇದನ್ನು ನಾವು ಹೆಚ್ಚಾಗಿ ಕಾಣ್ಬೋದಾಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದಾರೆ, ಆ ಮಕ್ಕಳನ್ನು ಟೆಸ್ಟ್ ಮಾಡೋದಿರ್ಬೋದು, ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡ್ತಾ ಇರೋದಿರ್ಬೋದು, ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಚಾಂದಿಪುರ ವೈರಸ್ ಏನಿದೆ ಇದು ಸ್ಯಾಂಡ್ ಫ್ಲೈಸ್, ಮಸ್ಕಿಟೋಸ್ ಮತ್ತು ಟಿಕ್ಸಿಂದ ಹರಡುತ್ತೆ, ಅಂದರೆ ಈ ಕೀಟಗಳಿಂದ ಹರಡ್ತಾ ಇದೆ. ಸೊ ಹಾಗಾಗಿ ಆ ಕೀಟಗಳನ್ನು ಹೋಗ್ಸೋದಕ್ಕೆ ಫ್ಯೂಮಿಗೇಷನ್ ಏನು ಮಾಡ್ತಾರೆ ಅಂದರೆ, ಈಗ ನಾವೇನು BBMP ನೋಡ್ತೀವಿ, ಸೊಳ್ಳೆಗೆ ಅಂತ ಅಂದ್ಬಿಟ್ಟು ಔಷಧಿಯನ್ನು ಓಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ರೀತಿಯಾದ ಒಂದು ಫ್ಯೂಮಿಗೇಷನ್ ಮೆಷರ್ಸನ್ನು ಕೂಡ ಇಲ್ಲಿ ತಗೋತಾ ಇದ್ದಾರೆ. ಇದರ ಜೊತೆಗೆ ಏನು ಪ್ರೈಮರಿ ಹೆಲ್ತ್ ಕೇರ್ ಫೆಸಿಲಿಟಿ ಇರಬೇಕು ಅದನ್ನು ಕೂಡ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ನಾವು ಈ ವೈರಸನ್ನು ಬೇಗ ಡಿಟೆಕ್ಟ್ ಮಾಡಿ ಬೇಗ ಟ್ರೀಟ್ಮೆಂಟ್ ಕೊಡೋದ್ರಿಂದ ಬೇಗ ರಿಕವರ್ ಆಗ್ತಾರೆ ಪೇಷಂಟ್ಸು. ಮತ್ತು ಫೆಟಾಲಿಟೀಸ್ ಏನಿದೆ ಅದು ಮಾರ್ಟಾಲಿಟೀಸ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಕೂಡ WHO ಹೇಳಿದೆ. ಸೊ ಅಟ್ ಪ್ರೆಸೆಂಟ್ ಯಾವುದೇ ರೀತಿಯಾದ ಒಂದು ವೈರಲ್ ಟ್ರೀಟ್ಮೆಂಟ್ ಆಗಲಿ ಅಥವಾ ವ್ಯಾಕ್ಸಿನ್ ಆಗಲಿ ಈ ಒಂದು ಚಾಂದಿಪುರ ವೈರಸ್ಗೆ ಇಲ್ಲ. ಬೇರೆ ಇರುವಂತಹ ಆ್ಯಂಟಿವೈರಸ್ಗಳನ್ನೇ ನಾವು ಇದಕ್ಕೆ ಬಳಸ್ತಾ ಇದ್ದೀವಿ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತು ಇದು ಫಸ್ಟ್ ಟೈಮ್ ಬಂದಿದ್ದು 1965ರಲ್ಲಿ ಚಾಂದಿಪುರ ಅನ್ನೋ ಮಹಾರಾಷ್ಟ್ರದ ವಿಲೇಜಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಸೊ ಇದು ಬಂದು ಇಟ್ ಈಸ್ ಎಂಡೆಮಿಕ್ ಇನ್ ಸೆಂಟ್ರಲ್ ಇಂಡಿಯಾ, ಅಂದರೆ ಏನು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಈ ಒಂದು ಏರಿಯಾಲೇ ಈ ವೈರಲ್ ಡಿಸೀಸ್ ಏನಿದೆ ಇದು ಕಾನ್ಸಂಟ್ರೇಟ್ ಆಗಿದೆ ಅಂತ ನಾವು ಹೇಳ್ಬೋದು. ಮತ್ತು ಇದು ಯೂಶಲಾಗಿ ಯಾವಾಗ ಬರುತ್ತೆ ಅಂದರೆ ಮಾನ್ಸೂನ್ ಸೀಸನಲ್ಲಿ ಜಾಸ್ತಿ ಬರುತ್ತೆ. ಮತ್ತು ರೂರಲ್ ಮತ್ತು ಟ್ರೈಬಲ್ ಪಾಪ್ಯುಲೇಷನಲ್ಲಿ ಜಾಸ್ತಿ ಇದನ್ನು ನಾವು ನೋಡ್ಬೋದಾಗುತ್ತೆ. ಯಾಕೆಂದರೆ ಅವರು ಸರಿಯಾಗಿ ವ್ಯಾಕ್ಸಿನ್ಸ್ಗಳನ್ನು ಕೊಡಿಸ್ಕೊಂಡಿರುತ್ತಲ್ಲ, ಸೊ ಅದು ಒಂದು ಕಾರಣ ಆಗುತ್ತೆ. ಮತ್ತೊಂದು ಗಮನಿಸಬೇಕಾದ ಅಂಶ ಏನು ಇಲ್ಲಿ ಅಂತಂದರೆ, ಈ ಚಾಂದಿಪುರ ವೈರಸ್ ಏನಿದೆ ಇದು ಹರ್ಡ್ ಇಮ್ಯುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಈಗ ಒಬ್ಬರಿಗೆ ಬಂದಿದೆ ಅಂತ ಅಂದರೆ ಆ ಒಂದು ವೈರಸ್ಗೆ ಅಲ್ಲಿರುವಂತಹ ಜನಾಂಗ ಏನಿರ್ತಾರೆ, ಆ ಒಂದು ಸರೌಂಡಿಂಗ್ ಏರಿಯಾಲಿರೋ ಜನ ಏನಿರ್ತಾರೆ ಅವರು ಕೂಡ ಒಂದು ಇಮ್ಯುನಿಟಿಯನ್ನು ಈ ಒಂದು ವೈರಸ್ಗೆ ಬೆಳೆಸ್ಕೋತಾರೆ ಅಂತ ಹೇಳ್ಬೋದು. ಇದನ್ನು ನಾವು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.